ಗ್ರಾಫ್ಟಿಂಗ್ ಮಾಡಿದ 3 ತಿಂಗಳಲ್ಲಿ ಇಷ್ಟು ಹೂಗಳು ಬಂದಿದೆ. 1ನೇ ತಿಂಗಳಲ್ಲಿ ಚಿಗುರು, 2ನೇ ತಿಂಗಳಲ್ಲಿ ಮೊಗ್ಗು, 3ನೇ ತಿಂಗಳಲ್ಲಿ ಒಂದು 5-6ಕ್ಕಿಂತಲೂ ಹೆಚ್ಚು ಹೂಗಳು ಬಂದಿದೆ. ಅದು ಸಹ ಚಿಕ್ಕ ಒಂದು ದಂಟಿನಿಂದ, ದೊಡ್ಡ ಗಿಡವೂ ಅಲ್ಲ. ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನರ್ಸರಿಯಿಂದ ತಂದ ಗಿಡವನ್ನು ಕೂಡ ಗ್ರಾಫ್ಟಿಂಗ್ ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ಕಲರ್ ಕೂಡ ಗ್ರಾಫ್ಟಿಂಗ್ ಮಾಡ್ಬೋದು. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಅಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಗ್ರಾಫ್ಟಿಂಗ್ ಯಾವುದು, ಯಾಕೆ ಮಾಡಬೇಕು, ನಾ ಮಾಡಿದ ಗ್ರಾಫ್ಟಿಂಗ್ ಯಾವುದು, ಎಷ್ಟು ಟೈಪ್ ಗ್ರಾಫ್ಟಿಂಗ್ ಇದೆ, ಹಾಗೆ ಗ್ರಾಫ್ಟಿಂಗ್ ಯಾಕೆ ಮಾಡಬೇಕು ಮತ್ತು ಯಾವ ಗ್ರಾಫ್ಟಿಂಗ್ ಮಾಡಿದರೆ ಬೇಗ ಹೂ ಬರುತ್ತೆ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಸೊ ಫ್ರೆಂಡ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ಹೈಪನ್ನು ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡ್ತೀರಲ್ಲ. ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪ್ರಕೃತಿ ದತ್ತವಾಗಿ ಬಂದಂತ ಒಂದೇ ಗಿಡದಲ್ಲಿ 2 ಪೆಟಲ್ಸ್ ಒಂಥರ, 3 ಪೆಟಲ್ಸ್ ಒಂಥರ, ಇದು ನನ್ನ ಗಿಡದಲ್ಲಿ ಬಿಟ್ಟಿರುವಂತದ್ದೇ. ಇದಕ್ಕೆ ನಾನು ಯಾವುದೇ ರೀತಿಯ ಗ್ರಾಫ್ಟಿಂಗ್ ಮಾಡಿಲ್ಲ. ಪ್ರಕೃತಿ ದತ್ತವಾಗಿ ತನ್ನಿಂದ ತಾನೇ ಬಂದಂತ ಹೂಗಳಿವು. ಬಟ್ ನಾವು ಗ್ರಾಫ್ಟಿಂಗ್ ಮಾಡುವ ಮೂಲ ಉದ್ದೇಶ ಏನು ಕೇಳಿದರೆ, ಒಂದೇ ಗಿಡದಲ್ಲಿ ಬೇರೆ ಬೇರೆ ಕಲರ್ ಹೂವನ್ನ ತೆಗಿಬಹುದು. ಈಗ ಯಾವುದೋ ಒಂದು ದೇಶದಲ್ಲಿ ಬೆಳೆದಿರುವಂತ ಒಂದು ಹೂವನ್ನ ನಾವು ನಮ್ಮ ದೇಶಕ್ಕೆ ತಂದು, ಅಂದ್ರೆ ಈ ಮಣ್ಣಿಗೆ ಅದು ಸೆಟ್ ಆಗೋಲ್ಲ, ಅದನ್ನ ಗ್ರಾಫ್ಟಿಂಗ್ ಮೂಲಕ ಮಾಡಿದ್ರೆ ಚಿಗುರು ಬರ್ತದೆ ಅಂತ. ಸೊ ನೋಡಿ, ನನ್ನ ಈ ಒಂದು ಗಾರ್ಡನ್ ಅಲ್ಲಿ 2 ಪೆಟಲ್ಸ್ ಒಂಥರ ಇತ್ತು, 3 ಪೆಟಲ್ಸ್ ಇತ್ತು, ಇದು ಒಂಥರ ಇದೆ. ಸೊ ಇದು ಸಾಮಾನ್ಯ ಒಂದು ದಾಸವಾಳ ಗಿಡ. ಇದು ಯಾವುದೇ ಒಂದು ನರ್ಸರಿಯಿಂದ ತಂದ ಗಿಡ ಅಲ್ಲ, ಮಾಮೂಲಿ ಗಿಡಗಳು. ಆದ್ರೂ ಕೂಡ ಪ್ರಕೃತಿ ದತ್ತವಾಗಿ ಹೇಗೆ ಬಂದಿದೆ ನೋಡಿ ಇದು. ಎಸ್, ಗ್ರಾಫ್ಟಿಂಗ್ ಈ ಒಂದು ಉದ್ದೇಶ ಅಂದ್ರೆ, ಬೇರೆ ಎಲ್ಲೋ ಬೆಳೆದಿರುವಂತ ಒಂದು ಹಣ್ಣು ಇರ್ಬೋದು, ಅಥವಾ ಕಾಯಿ ಇರ್ಬೋದು, ಹೂ ಇರ್ಬೋದು. ಸೊ ನಮ್ಮಲ್ಲಿಯೇ ತಂದು ಅದನ್ನ ಬೆಳವಣಿಗೆಯನ್ನ ಮುಂದುವರಿಸುವಂತದ್ದು ಈ ಗ್ರಾಫ್ಟಿಂಗ್. ಗ್ರಾಫ್ಟಿಂಗ್ ಅಲ್ಲಿ ನಾನು ಈಗಾಗಲೇ ಹೈಬಿಸ್ಕಸ್ ಅಲ್ಲಿ ಹಲವಾರು ಗ್ರಾಫ್ಟಿಂಗ್ ಅನ್ನು ಮಾಡಿದ್ದೆ. ನಿಮಗೂ ಕೂಡ ನಾನು ತೋರಿಸಿದ್ದೆ. ಈ ಒಂದು ದಾಸವಾಳ, ರೆಡ್ ಕಲರ್ ದಾಸವಾಳ ಗಿಡಕ್ಕೆ ಯೆಲ್ಲೋ ಕಲರ್ ಮಾಡಿದ್ದೆ. ನೋಡಿ, ಇಲ್ಲಿ ಚಿಗುರು ಬಂದಿದೆ. ಹಿಂದೆ ನಾನು ಈ ವಿಡಿಯೋವನ್ನ ಮಾಡಿದ್ದೆ. ನಿಮ್ಗೆ ಯಾರು ನೋಡಿಲ್ಲ ಹೇಳಾದ್ರೆ ದಯವಿಟ್ಟು ಪುನಃ ನೋಡಿ ಗ್ರಾಫ್ಟಿಂಗ್ ಹೇಗೆ ಮಾಡುದು ಅಂತ ಹೇಳಿ. ಸೊ ಈ ಒಂದು ಗ್ರಾಫ್ಟಿಂಗ್ ಅಲ್ಲಿ ಹಿಂದಿನ ನೋಡಿ, ಗಿಡದ ಗ್ರಾಫ್ಟಿಂಗ್ ಮಾಡುವ ಕೆಳಭಾಗದಲ್ಲಿದ್ರೆ ಇದನ್ನ ತೆಗೆದು ಬಿಡಬೇಕು. ಅಂದ್ರೆ ಮುಂದೆ ಚಿಗುರು ಬರ್ಲಿಕ್ಕೆ ಮತ್ತು ಚೆನ್ನಾಗಿ ಬರ್ಲಿಕ್ಕೆ ಅದು ಕಾರಣ ಆಗತ್ತೆ. ಓಕೆನಾ? ಸೊ ಗಿಡದ ಬೇರೆ ಭಾಗದಲ್ಲಿ ಆ ತರ ಹೂ ಇರುತ್ತದೆ. ಈ ಒಂದು ಕಸಿ ಮಾಡಿದ ತುದಿ ಈ ಹೂ ಬಂದಿರುತ್ತೆ. ನಾವು ಮಾಡಿದ ಗ್ರಾಫ್ಟಿಂಗ್ ಕಂಟಿನ್ಯೂ ಆಗುತ್ತೆ. ಸೊ ಇನ್ನೊಂದು ಗಿಡಕ್ಕೆ ಕೂಡ ನಾನು ಮಾಡಿದ್ದೆ, ಈ ಒಂದು ಗಿಡಕ್ಕೆ. ಸೊ ಗ್ರಾಫ್ಟಿಂಗ್ ಇಂದ ಅಲ್ಲಿ ಕಟ್ ಮಾಡಿ ಕೂಡ ಬೇರೆ ಕಡೆ ನೆಡಬಹುದು, ಅಥವಾ ಇದನ್ನೇ ಕಂಟಿನ್ಯೂ ಮಾಡಬಹುದು. ನೋಡಿ, ನಾನು ಈ ಒಂದು ಗಿಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು 1 ಮಂತ್ ಆಗಿದೆ. 1 ಮಂತ್ ಅಲ್ಲಿ ಸಾಕಷ್ಟು ಚಿಗುರುಗಳು ಬಂದಿದೆ. ತೋರಿಸ್ತಾ ಇದ್ದೀನಲ್ಲ ಇದು. ಈಗ ಚಿಗುರು ಬಂದ ತಕ್ಷಣ ಇದನ್ನ ಬಿಚ್ಚಿ ಬಿಡುವ. ಇದನ್ನ ಪ್ಲಾಸ್ಟಿಕ್ ಕವರ್ ಕಟ್ಟಿರ್ತೀವಲ್ಲ, ಆ ಒಂದು ಜಾಗದಿಂದ ತೆಗೆದು ಬಿಡುವ. ಮತ್ತೆ ಪ್ಲಾಸ್ಟಿಕ್ ಅನ್ನ ತುಂಬಾ ದಿನ ಅಲ್ಲಿ ಇಡಬಾರದು, ಅದನ್ನ ತೆಗೆದು ಬಿಡಬೇಕು. ಮತ್ತೆ ಗಿಡಕ್ಕೆ ಕೂಡ ತುಂಬಾ ನೀರ್ ಹಾಕುವಾಗಲೇ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೋಡಿ, ಈಗಾಗಲೇ ನನಗೆ ಈ ಒಂದು ಗ್ರಾಫ್ಟಿಂಗ್ ಮಾಡಿದ ಗಿಡಕ್ಕೆ ತುದಿಗೆ ಚಿಕ್ಕ ಮೊಗ್ಗು ಬಂದಿದೆ. ಅಂಡ್ ಗ್ರಾಫ್ಟಿಂಗ್ ಮಾಡುವಾಗ ಗಿಡ ದೊಡ್ಡದಿರೋಕ್ಕಿಂತ ಇಂಥ ಚಿಕ್ಕ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡ್ಬೇಕು ಸ್ನೇಹಿತರೆ. ನೋಡಿ, ನಾನು ಈ ಪುಟ್ಟ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡಿದ್ದೇನೆ. ಇದು ಕೂಡ ಯೆಲ್ಲೋ ಕಲರ್ ದಾಸವಾಳ ಗಿಡ. ಯೆಲ್ಲೋ ಕಲರ್ ಮಧ್ಯದಲ್ಲಿ ಒಂದು ರೆಡ್ ಕಲರ್ ಡಾಟ್ ಇದೆ. ಓಕೆನಾ? ಸೊ ಇದಕ್ಕೆ ನಾನು ಈ ಒಂದು ಕೆಂಪು ಕಲರ್ ದಾಸವಾಳ ಹೂ ಹೈಬಿಸ್ಕಸ್ ಅನ್ನ ಗ್ರಾಫ್ಟಿಂಗ್ ಮಾಡಿದೆ. ನೋಡಿ, ಇದು ಚಿಕ್ಕ ಗಿಡಕ್ಕೆ ಮಾಡಿದ. ಆಲ್ರೆಡಿ ಇದು ಕೂಡ ಚಿಗುರು ಬಂದಿದೆ. ಅಂಡ್ ಈ ಚಿಗುರು ಬಂದ ತಕ್ಷಣ ಗ್ರಾಫ್ಟಿಂಗ್ ಇದು ಬಿಚ್ಚುವಾಗ ಕೂಡ ಬಹಳ ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಸೊ ನಾನು ಇಲ್ಲಿ ಗ್ರಾಫ್ಟಿಂಗ್ ಮಾಡುವಾಗ ಸ್ವಲ್ಪ ಮಣ್ಣನ್ನ ಇಟ್ಟು ಗ್ರಾಫ್ಟಿಂಗ್ ಮಾಡಿದೆ. ಯಾಕಂದ್ರೆ ಅದು ಸುತ್ತುವಾಗ ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ ನಮ್ಗೆ. ಓಕೆನಾ? ಸೊ ಹಾಗಾಗಿ ಸ್ವಲ್ಪ ಮಣ್ಣನ್ನ ಹೀಗೆ ಪ್ರೆಸ್ ಮಾಡಿ ಬಿಟ್ರೆ ಅದು 100% ಚಿಗುರು ಬರುತ್ತೆ. ನಾನ್ ಕಂಡುಕೊಂಡ ಸತ್ಯ. ಹಾಗಂತ ಎಲ್ಲರೂ ಆ ತರ ಮಾಡೋದಿಲ್ಲ, ಮಾಡ್ಬೇಕು ಅಂತಾನೂ ಇಲ್ಲ. ಅದು ಸರಿಯಾಗಿ ಆ ಕಡೆ ಜಾರದೇ ಇರಲಿ ಅಂತ ಹೇಳಿ ನಾನು ಕಂಡುಕೊಂಡ ಒಂದು ಸತ್ಯ ಅದು. ಸೊ ಅದು ಜಾರಲಿಲ್ಲ ನನಗೆ, ಯಾಕಂದ್ರೆ ಒಬ್ಬರೇ ಹಿಡ್ಕೊಂಡು ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಈ ಪುಟ್ಟ ಗಿಡಕ್ಕೆ ಯಾಕೆ ಮಾಡ್ಬೇಕಂದ್ರೆ ಹೂಗಳು ಜಾಸ್ತಿ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಫ್ರೆಂಡ್ಸ್, ಈಗ ಗ್ರಾಫ್ಟಿಂಗ್ ಯಾಕೆ ಮಾಡ್ಬೇಕಂತ ಗೊತ್ತಾಯ್ತು. ಈಗ ಎಷ್ಟು ಟೈಪ್ ಗ್ರಾಫ್ಟಿಂಗ್ ಇದೆ ನೋಡೋಣ. ಸಯಾನ್ ಗ್ರಾಫ್ಟಿಂಗ್ ಒಂದು, ಏರ್ ಗ್ರಾಫ್ಟಿಂಗ್, ಅಪ್ರೋಚ್ ಗ್ರಾಫ್ಟಿಂಗ್ ಅಂಡ್ ಬಡ್ಡಿಂಗ್ ಗ್ರಾಫ್ಟಿಂಗ್ ಅಂತ, ಅಥವಾ ಬಡೆಡ್ ಗ್ರಾಫ್ಟ್ ಅಂತೇಳಿ. ಸೊ ನಾನು ಮಾಡಿರೋದು ಸಯಾನ್ ಗ್ರಾಫ್ಟಿಂಗ್. ಇದು ಈಸಿ ಮೆಥಡ್, ಮತ್ತೆ ಪಕ್ಕ 100% ಇದು ಚಿಗುರು ಬರುತ್ತೆ. ಬಟ್ ಬೇರೆದೆಲ್ಲ ಮಾಡ್ಬೇಕು, ಮಾಡಿದ್ರೆ ಸ್ವಲ್ಪ ಚಿಗುರು ಬರ್ತದೆ ಅಂತಿಲ್ಲ, ಸ್ವಲ್ಪ ಡೌಟ್ ಇರುತ್ತೆ. ಸೊ ಹಾಗಾಗಿ ನೋಡಿ,
ಈ ನಾನು ಮಾಡಿದ್ದು ಸಯಾನ್ ಗ್ರಾಫ್ಟಿಂಗ್ ಅಂತ ಅಥವಾ ವಿ ಗ್ರಾಫ್ಟ್ ಅಂತ ಹೇಳಿ. ಅದು ಈಸಿಯಾಗಿ ಸುಮಾರು ಒಂದು 90 to 100% ಚಿಗುರು ಬಂದೇ ಬರುತ್ತೆ. ಸೊ ನೋಡಿ, ಇಂತಹ ಹೂಗಳು ಕೂಡ ನಾವು ಒಂದೇ ಕಲರ್ ಇದ್ದು ನೋಡಿ, ಒಂದು ಡಬಲ್ ಇದೆ, ಒಂದು ಸಿಂಗಲ್ ಇದೆ. ಸೊ ಗ್ರಾಫ್ಟಿಂಗ್ ಅಂದ್ರೆ ಒಂದು ಗಿಡದ ಭಾಗವನ್ನು ಇನ್ನೊಂದು ಭಾಗಕ್ಕೆ ಒಳಗೆ ಸೇರಿಸುವಂತದ್ದು. ಅದು ಹೂಗಳ ಬಣ್ಣ ಅಥವಾ ಗಿಡದ ಗುಣಗಳನ್ನು ಪಡೆಯಬಹುದು. ಇದರಲ್ಲಿ ಮುಖ್ಯವಾದ ಸೈಡ್ ಗ್ರಾಫ್ಟಿಂಗ್ ಅಥವಾ ಪಕ್ಕದ ಕಸಿ ಹೆಚ್ಚು ಇದೆ, ಅಥವಾ ಸಯಾನ್ ಗ್ರಾಫ್ಟಿಂಗ್. ಸೊ ನಿರ್ದಿಷ್ಟ ಕೋನದಲ್ಲಿ ಕತ್ತರಿಸಿ ಅವುಗಳ ಕ್ಯಾಂಬಿಯಂ ಒಂದು ಭಾಗ ಇರುತ್ತೆ, ಅದನ್ನ ಜೋಡಿಸಿ ಟೇಪ್ನಿಂದ ಗಟ್ಟಿಯಾಗಿ ಕಟ್ಟಿ ಕಸಿ ಟಾರ್ನಿಂದ ಇದು ಮಾಡಬಹುದು. ಮುಚ್ಚಲಾಗಬೇಕು ಮತ್ತು ಮೇಲಿನಿಂದ ಮುಚ್ಚಬೇಕು, ಯಾಕಂದ್ರೆ ಮೇಲಿಂದ ಯಾವ್ದು ನೀರುಗಳೆಲ್ಲ ಬೀಳ್ಬಾರ್ದು ಅಂತ. ಓಕೆನಾ? ಸೊ ನೋಡಿ, ಈಗ ನಾನು ಇದು ಒಂದು ಸ್ಯಾನ್ ಗ್ರಾಫ್ಟಿಂಗ್ ಮಾಡಿದ್ದಲ್ಲಿ ಇದಂತೂ 2-3 ದಿನಕ್ಕೊಮ್ಮೆ ನಾನು ವಿಡಿಯೋ ಮಾಡಿರ್ತಿದ್ದೆ, ಎಷ್ಟು ಬೆಳವಣಿಗೆ ಆಗಿದೆ ಹೇಗೆ ಅಂತ ಹೇಳಿ. ಸೊ ಈ ಒಂದು ಕಲರ್ಗೆ ಹಳದಿ ಕಲರ್, ಯೆಲ್ಲೋ ಕಲರ್ ಡಬಲ್ಲೇ ಗ್ರಾಫ್ಟ್ ಮಾಡಿದ್ದೀನಿ ನಾನು. ಅದನ್ನು ತೋರಿಸ್ತೀನಿ ನಿಮ್ಗೆ, ಹಿಂದೆ ತೋರಿಸಿದೆ ಕೂಡ. ಸೊ ಸಯಾನ್ ಗ್ರಾಫ್ಟಿಂಗ್ ಬಗ್ಗೆ ಹೇಳುದಿದ್ರೆ, ಒಂದು 7 ಸೆಂಟಿಮೀಟರ್ ಅಂದ್ರೆ 3 ಇಂಚಷ್ಟು ಉದ್ದ ಅಥವಾ 2ಕ್ಕಿಂತ ಹೆಚ್ಚು ಕಣ್ಣುಗಳನ್ನೇ ಹೊಂದಿರ್ತವೆ ಅಲ್ಲ, ಈ ತರ ಕಣ್ಣುಗಳನ್ನು ಹೊಂದಿರುವಂತ ಒಂದು ತುಂಡು ಕುಡಿಯನ್ನ ಆಯ್ಕೆ ಮಾಡಿ ಅದರ ತುದಿಯನ್ನ ಮೊನಚಾಗಿ ಬೆಣೆಯಂತೆ ಕತ್ತರಿಸಿ ರೆಡಿ ಮಾಡ್ಕೋಬೇಕು. ಈಗ ಬೇರು ಕಾಂಡದಲ್ಲಿ ಕುಡಿ ಕತ್ತರಿಸಿದ ರೀತಿಯಲ್ಲೇ ಸುಮಾರು 60 ಡಿಗ್ರಿಯಷ್ಟು ಓರೆಯಾಗಿ ಕತ್ತರಿ ಹಾಕ್ಬೇಕು. ಜೋಡಿಸೋದು ಹೇಗೆ? ಈ ಬೆಣೆಯಾಕಾರದ ಕುಡಿಯನ್ನು ಬೇರು ಕಾಂಡದ ಕತ್ತರಿಸಿದ ಭಾಗಕ್ಕೆ ಸೇರಿಸಿ ಕನಿಷ್ಠ ಒಂದು ಬದಿಯ ಕ್ಯಾಂಬಿಯನ್ ಪದರಗಳು ಏನಿರ್ತದೆ ಅಲ್ಲ, ಅದು ಹೊಂದಾಣಿಕೆ ಆಗುವಂತೆ ನೋಡ್ಕೋಬೇಕು. ಆಯ್ತಾ? ಆಮೇಲೆ ಜೋಡಿಸಿದ ಭಾಗವನ್ನ ಕಸಿ ಟೇಪ್ನಿಂದ, ಯಾವುದು ಟೇಪ್ ಸಿಗ್ತದಲ್ಲ, ಗಮ್ ಟೇಪ್, ಈ ತರ ಬಿಗಿಯಾಗಿ ಕಟ್ಟಬೇಕು. ಅಲ್ಲಿ ಯಾವುದೇ ರೀತಿಯ ಗಾಳಿ ಆಗ್ಲಿ ನೀರಾಗ್ಲಿ ಹೋಗ್ಬಾರ್ದು. ಕಸಿ ಕಟ್ಟಿದ ಸ್ಥಳಕ್ಕೆ ಗ್ರಾಫ್ಟಿಂಗ್ ವ್ಯಾಕ್ಸ್ ಅಂತ ಕರಿತೀವಿ, ಅದು ಸಿಗತ್ತೆ, ಅಥವಾ ಮಾಸ್ಟಿಕ್ ಅಂತ ಹಚ್ಚಿ ಮುಚ್ಚಿ ಗಾಳಿ ಬರದ ಹಾಗೆ ಅಥವಾ ನೀರು ಸೋಕದ ಹಾಗೆ ಗಟ್ಟಿಯಾಗಿ ಟೈಟ್ ಆಗಿ ಕಟ್ಟಬೇಕು. ಈಗ ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕಸಿ ಕೊಟ್ಟೋದು ಹೇಗೆ ಅಂತ ತೋರಿಸಿದೆ. ಈಗ ಕಸಿ ಬಿಚ್ಚೋದು, ಕಟ್ಟಿದ್ದನ್ನ ಬಿಚ್ಚೋದು ಕೂಡ ನೋಡಿದ್ರಿ. ಅಂದ್ರೆ ಮೇಲ್ಗಡೆಯಿಂದ ಚಿಗುರು ಬಂದ ತಕ್ಷಣ ಬಿಚ್ಚಬಿಡ್ಬೇಕು. ಈಗ ನೋಡಿ, ಕಸಿ ಕಟ್ಟಿದ ಭಾಗದಲ್ಲಿ ನಂದು ಎಷ್ಟು ಚಂದದ ಹೂ ಬಂದಿದೆ ನೋಡಿ, ಇದೇ ಕಲರ್. ಸ್ವಲ್ಪ ಏನು ಚೇಂಜ್ ಆಗಿದೆ ಕೇಳಿದ್ರೆ, ಇಲ್ಲಿ ಮಿಕ್ಸ್ ಏನ ರೆಡ್ ಮಿಕ್ಸ್ ಇತ್ತಲ್ಲ, ಈ ಒಂದು ಇದರಲ್ಲಿ ರೆಡ್ ಮಿಕ್ಸ್ ಆಗಿದೆ, ಸ್ವಲ್ಪ ಮಿಕ್ಸ್ ಆದ್ರೆ. ಬಟ್ ಒರಿಜಿನಲ್ ಹೂ ಕೇಳಿದ್ರೆ ನನ್ನ ಈ ಒಂದು ಒರಿಜಿನಲ್ ಹೂ ನೋಡಿ, ಇದು ಫುಲ್ ಯೆಲ್ಲೋ ಕಲರ್ ಇದೆ, ಬಟ್ ಇದೇನಾಗಿದೆ, ಸ್ವಲ್ಪ ಒಳಗೆ ರೆಡ್ ಮಿಕ್ಸ್ ಆಗಿದೆ. ಅಂದ್ರೆ ಅಲ್ಲಿ ಸ್ವಲ್ಪ ರೆಡ್ ಉಂಟಲ್ಲ, ಮೂಲ ಗಿಡದ ಹೂ ಹೇಗುಂಟಲ್ಲ ಅದು ಹಾಗೆ ಹೇಗೆ ಚಂದ ಬಂದಿದೆ ನೋಡಿ. ಇದರಲ್ಲಿ ಈಗಾಗಲೇ ಒಂದು 4-5 ಹೂ ಆಯ್ತು. ನಾನು ಈ ವಿಡಿಯೋ ಇದು ಮಾಡೋ ಅಷ್ಟೊತ್ತಿಗೆ ಒಂದು 4 ಹೂ ಆಗಿರ್ಬೇಕು. ಮೊಗ್ಗುಗಳು ಒಂದು 6ಕ್ಕಿಂತನೂ ಹೆಚ್ಚು ಬಂದಿತ್ತು. ಓಕೆನಾ? ಸೊ ಈ ಒಂದು ಒರಿಜಿನಲ್ ಹೂ ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಒರಿಜಿನಲ್ ಹೂ ಇದು. ಅಂಡ್ ಕಸಿ ಮಾಡಿದ ಸ್ಥಳದ ಕೆಳಗಿರುವ, ನಾನು ಆಲ್ರೆಡಿ ಆಗ ಹೇಳಿದೆ, ಬೇರು ಕಾಂಡದ ಮೊಗ್ಗುಗಳನ್ನ ತೆಗೆದು ಹಾಕ್ಬಿಡ್ಬೇಕು. ನಾನು ಫಸ್ಟ್ ಅಲ್ಲಿ ಚಿಗುರು ಬಂದಿದ್ದು ತೆಗೆದು ಹಾಕಿದ್ನಲ್ಲ, ಹಾಗೆ ಸಸ್ಯದ ಮೇಲ್ಭಾಗದಿಂದ ಕೆಲವು ಸೆಂಟಿಮೀಟರ್ ಮೇಲೆ ಅದನ್ನ ಚೇತರಿಸಿಕೊಳ್ಳ, ಅಂದ್ರೆ ಬೇಗ ಚಿಗುರು ಬರ್ಲಿಕ್ಕೆ ಅದು ಸಹಾಯ ಮಾಡುತ್ತೆ, ಜಾಸ್ತಿ ಮೊಗ್ಗುಗಳು ಬರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಒಂದೇ ಗಿಡದಲ್ಲಿ ದೂರದಿಂದ ಕಾಣ್ತಾ ಉಂಟಲ್ಲ ನಿಮ್ಗೆ, ಎಸ್ ಒರಿಜಿನಲ್ ಅಂಡ್ ಕಸಿ ಮಾಡಿದ ಹೂ ನೋಡಿ ಎಷ್ಟು ಫ್ರೆಂಡ್ಸ್. ಈಗ ಕಸಿ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಬೇಸಿಗೆ ಕಾಲದಲ್ಲಿ ಅಥವಾ ಈ ಒಂದು ಚಳಿಗಾಲದಲ್ಲಿ ಗಿಡಗಳು ಜಾಸ್ತಿ ಬೆಳೀತಾ ಇರ್ತವೆ, ಅದು ಖುಷಿಯಾಗಿ ಬೆಳೆಯುತ್ತೆ, ಹುರುಪಿನಿಂದ ಬೆಳೆಯುತ್ತೆ. ಆಗ ಸೈಡ್ ಗ್ರಾಫ್ಟಿಂಗ್ ಏನಿದೆ ಅದು ಬಹಳ ಉತ್ತಮವಾದ ಒಂದು ಗ್ರಾಫ್ಟಿಂಗ್. ಇನ್ನು ಚಳಿಗಾಲವನ್ನ ಹೊರತುಪಡಿಸಿ ವರ್ಷದ ಇತರ ಯಾವುದೇ ಸಮಯದಲ್ಲಿ, ಅಂದ್ರೆ ಬೇಸಿಗೆಯಲ್ಲಿ ಕೂಡ ಮಾಡಬಹುದು. ಮಳೆಗಾಲದಲ್ಲಿ ಸ್ವಲ್ಪ ನೀರು ಹೋಗಬಾರ್ದು ಗ್ರಾಫ್ಟಿಂಗ್ ಮಾಡುವಾಗ, ಅದನ್ನ ಆಲ್ರೆಡಿ ಮೇಲಿನಿಂದ ಮುಚ್ಚಲೇಬೇಕು, ಪ್ಲಾಸ್ಟಿಕ್ ಕವರಿಂದ ಮುಚ್ಚಬೇಕು. ಅಥವಾ ನೀರೆಲ್ಲ ಹಾಕುವಾಗ ಬಡ್ಡುಗಳಿಗೆ ಅಂದ್ರೆ ಮೊಗ್ಗುಗಳಿಗೆ ನೀರು ಸ್ಪ್ರೇ ಮಾಡಬಾರದು, ಅಥವಾ ಆ ಕಸಿ ಕಟ್ಟಿದ್ದ ಜಾಗದಲ್ಲಿ ಜಾಸ್ತಿ ಫೋರ್ಸ್ ನಿಂದ ನೀರನ್ನ ಹಾಕಬಾರದು. ಅದು ಸ್ವಲ್ಪ ಗೊತ್ತಿರ್ಲಿ, ಎಚ್ಚರಿಕೆ ಇರ್ಲಿ, ಯಾಕೆಂದ್ರೆ ಅಲ್ಲಿ ಕಟ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ಯಾಕೆ ಎಲ್ಲವೂ ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇಂದ. ಸ್ನೇಹಿತರೆ ನೋಡಿ, ಇಂಥ ಒಂದು ಗಿಡದಲ್ಲಿ ಹಲವಾರು ರೀತಿಯ, ಒಂದೊಂದು ಟೊಂಗಿಗೆ ಒಂದೊಂದು ರೀತಿಯ ಕಸಿಯನ್ನ ಕಟ್ಟಿ ನಾವು ಹೂಗಳನ್ನ ಬೇರೆ 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 ರೀತಿಯ ಗ್ರಾಫ್ಟಿಂಗ್ ಮಾಡಿ ಹೂಗಳನ್ನ ಪಡಿಬಹುದು. ಒಂದೇ ಗಿಡದಲ್ಲಿ ಒಂದು 5-6 ಕಲರ್
ಹೂಗಳನ್ನ ಆರಾಮಾಗಿ ತೆಗೆದರು. ಬಟ್ ಅದೇ ತರ ಗಿಡದ ಬುಡಕ್ಕೆ ಗೊಬ್ಬರವನ್ನ, ಆರ್ಗ್ಯಾನಿಕ್ ಗೊಬ್ಬರ ಇರ್ಬೋದು, ಅಥವಾ ನಾನು ಹಾಕೋದು ಆರ್ಗ್ಯಾನಿಕ್ ಗೊಬ್ಬರವೇ, ಅಥವಾ ಮನೆಯಲ್ಲಿ ಮಾಡಿದಂತ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕಿದ್ರು ಕೂಡ ನನ್ನ ಗಿಡಕ್ಕೆ ಏನೂ ತೊಂದರೆ ಇಲ್ಲ, ಖಂಡಿತ ಹೂ ಬರತ್ತೆ. ಕೆಲವರು ಹೇಳ್ತಾರೆ ಮನೆಯಲ್ಲಿರೋ ಗೊಬ್ಬರ ಏನು ಮಾಡಿದ್ರು ಹೂವೇ ಬರೋದಿಲ್ಲ ಅಂತ ಹೇಳಿ. ಈ ನನ್ನ ವಿಡಿಯೋದಲ್ಲಿ ಹಲವಾರು ಕೆಲವರು ಕಮೆಂಟ್ ಮಾಡಿದ್ದಾರೆ ಹೂ ಬರೋದಿಲ್ಲ ಅಂತಲೇ. ಬಟ್ ನನಗಂತೂ ಹೇಗೂ ಇಲ್ಲ, ನಾನು ಕಾಂಪೋಸ್ಟ್ ಮಾಡಿದ್ದನ್ನೇ ಗೊಬ್ಬರ ಹಾಕ್ತೀನಿ. ಅಂಡ್ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಂಪೋಸ್ಟ್ ಗೊಬ್ಬರ ಹೇಗೆ ಮಾಡೋದನ್ನೋದನ್ನು ಕೂಡ ನಾನು ಹಾಕ್ತೀನಿ, ಅದನ್ನು ಕೂಡ ನೋಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಕ್ರಾಫ್ಟಿಂಗ್ ಮಾಡಿದ 3 ತಿಂಗಳಲ್ಲಿ, 1 ತಿಂಗಳಲ್ಲಿ ಪೂರ್ತಿ ಚಿಗುರು, 2ನೇ ತಿಂಗಳಲ್ಲಿ ಮೊಗ್ಗು, 3ನೇ ತಿಂಗಳು ಸ್ಟಾರ್ಟ್ ಆಗುವಾಗಲೇ ಗಿಡದ 6ಗಿಂತ ಹೆಚ್ಚು ಮೊಗ್ಗುಗಳು ಬಂದು ಹೂ ಬಿಟ್ಟಿರೋದನ್ನ ನೋಡ್ತಾ ಇದ್ದೀರಾ. ಅಂಡ್ ನೀವು ಕೂಡ ಈ ಒಂದು ಈಸಿ ಗ್ರಾಫ್ಟಿಂಗ್, ಸ್ಯಾನ್ ಗ್ರಾಫ್ಟಿಂಗ್ ಇರ್ಬೋದು, ಅಥವಾ ಸೈಡ್ ಗ್ರಾಫ್ಟಿಂಗ್, ಬಡ್ ಗ್ರಾಫ್ಟಿಂಗ್ ಯಾವುದೇ ಮಾಡಿದ್ರು ಕೂಡ ಚಿಗುರು ಸ್ವಲ್ಪ ಕೇರ್ಫುಲ್ ಬೇಕು. ಎಲ್ಲವೂ ಗ್ರಾಫ್ಟಿಂಗ್ ಮಾಡಿದ್ರೆ ಸಕ್ಸಸ್ ಆಗ್ತದೆ ಅಂತಿಲ್ಲ. ಸೊ ನಿಮಗೆ ಯಾವ್ದು ಈಸಿ ಆಗ್ತಾ ಆ ಗ್ರಾಫ್ಟಿಂಗ್ ಅನ್ನ ಖಂಡಿತ ಮಾಡಿ ಹೂಗಳನ್ನ ಜಾಸ್ತಿ ಬೆಳೆಸ್ಕೋಬಹುದು, ಅದು ಒಂದೇ ಗಿಡದಲ್ಲಿ. ಅಂಡ್ ಇನ್ನೊಂದು ಗ್ರಾಫ್ಟಿಂಗ್ ಮಾಡೋದು ಉದ್ದೇಶ ಅಂದ್ರೆ ಜಾಗದ ಅಭಾವ. ಎಲ್ಲರಿಗೂ ಜಾಸ್ತಿ ಜಾಗ ಇರೋದಿಲ್ಲ, ಹಾಗಾಗಿ ಒಂದೇ ಗಿಡದಲ್ಲಿ ಬೇರೆ ಬೇರೆ ಕಲರ್ ಗ್ರಾಫ್ಟಿಂಗ್ ಮಾಡಿದ್ರೆ ಜಾಗನೂ ಉಳಿತಾಯ ಆಗತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ನಿಮ್ಮದೊಂದು ಲೈಕ್ ಇದೆ ಅಂತ ಭಾವಿಸ್ತಾ, ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿದಿರಿ, ಹೈಪ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಯೋಗ ಅಮೃತಕ್ಕೆ ಕೂಡ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಕಾಂಪೋಸ್ಟ್ ಗೊಬ್ಬರ, ಮನೆಯ ಕಿಚನ್ ಐಟಮ್ ಇಂದ ಯಾವ ರೀತಿ ಕಪ್ಪಾದ ಗೊಬ್ಬರವನ್ನ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ನನ್ನ 4ನೇ ಹೂ, ಇದು ಇವತ್ತ ಆಗಿತ್ತು. ಸೊ ಇದು ಕೂಡ ತೋರಿಸ್ತಾ ಇದ್ದೀನಿ, ಎಷ್ಟು ಹತ್ತಿರದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಮೊಗ್ಗು, ಚಿಗುರು ಅಲ್ಲಿ ಕಟ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಮತ್ತೊಂದು ಆಲ್ರೆಡಿ ಮೊಗ್ಗು ಬಂದಿದೆ ಹಾಗೆ. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ.